ಕಲಬುರಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆಯವರು ಇದ್ದಾರೆ. ಅವ್ರ ಜೊತೆಯಲ್ಲಿ ಒಂದು ರೇಷನ್ ಅಕ್ಕಿ ಬಗ್ಗೆ, ನಂತರ ಅಡುಗೆ ಎಣ್ಣೆ ಬಗ್ಗೆ ವಿಚಾರ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶ್ರೀಶೈಲ ಅಂತ. ಸರ್ ತಾವು ಯಾವ ಇಲಾಖೆದವರು? ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ. ಆಹಾರ ಇಲಾಖೆಯವರಾಗಿ ಇವು ರಾಸನ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗ್ತಾ ಇದೆ ಅಂತೇಳಿ ಹಳ್ಳಿ ಭಾಗದಲ್ಲಿ ಭಾಳಷ್ಟು ಜನರಿಗೆ ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ತಾವು ಸ್ಪಷ್ಟನೆ ಏನು ಕೊಡ್ತೀರಿ ಸರ್? ನಾವು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಯಾಗಿದ್ದು, ರೈಟ್ ಸರ್. ಈಗೇನು ರೇಷನ್ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಪ್ಲಾಸ್ಟಿಕ್ ಅಕ್ಕಿ ಕಾಸ್ಟ್ಲಿ ಬೀಳುತ್ತೆ, ರೇಷನ್ ಅಕ್ಕಿ ಸಸ್ತಾ ಇರುತ್ತೆ. ಆದ್ದರಿಂದ ರೇಷನ್ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಇರೋದಿಲ್ಲ. ಅವು ಕೆಲವೊಂದು ಅದರಲ್ಲಿ ಬೆಳ್ಳನ ಕಾಳುಗಳು ಬರ್ತಾವಲ್ಲ ಸರ್, ಅದನ್ನ ನೋಡಿ ಅವರು ಪ್ಲಾಸ್ಟಿಕ್ ಅಕ್ಕಿ ಅನ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಆ ಬೆಳ್ಳನ ಕಾಳು ಏನದ, ಕೇಂದ್ರ ಸರ್ಕಾರದಿಂದ ಜನಕ್ಕೆ ವಿಟಮಿನ್ ಸಿಗಲಿ ಅಂತ ಅವು ಕಾಳುಗಳನ್ನು ಮಿಕ್ಸ್ ಮಾಡಿರ್ತಾರೆ ಸರ್. ಅದರಲ್ಲಿ ವಿಟಮಿನ್ಸ್ ಇರುತ್ತೆ, ಮತ್ತೆ ಬೇರೆ ಇರೋದಿಲ್ಲ. ಅಂದ್ರೆ ಅದೇನು ಪ್ಲಾಸ್ಟಿಕ್ ಅಲ್ಲ, ಅಲ್ಲ ಅಲ್ಲ ಸರ್ಕಾರವೇ ಮಿಕ್ಸ್ ಮಾಡಿದಂಥ ಪೋಷಕಾಂಶಗಳು ಅವೆಲ್ಲ ಫೋರ್ಟಿಫಿಕೇಶನ್ ಅಂತಾರೆ. ನಮ್ಮ ಇದರ ವರ್ಡಲ್ಲಿ ಫೋರ್ಟಿಫಿಕೇಶನ್ ಅಂತಾರೆ ಅದಕ್ಕೆ. ವಿಟಮಿನ್ಸ್ ಇರುತ್ತೆ, ಅದು ಪರವಾಗಿಲ್ಲ. ವಿಟಮಿನ್ ಎ ಮತ್ತು ಐರನ್ ಇರುತ್ತೆ ಅದರೊಳಗೆ. ಜನಗಳು ನಿರ್ಭಯವಾಗಿ ಅದನ್ನು ಬಳಸಬಹುದು ಸರ್, ಮಾಡಬಹುದು. ಅದ್ರ ಬಗ್ಗೆ ಏನಿದಿಲ್ಲ, ಸಂದೇಹ ಇಲ್ಲ. ಒಳ್ಳೆಯದು ಸರ್. ಇನ್ನೊಂದು, ಈ ಒಂದು ಅಡಿಗೆ ಮಾಡುವಂಥ ಎಣ್ಣೆಯಲ್ಲಿ ಭಾಳಷ್ಟು ಕಲಬೆರಕೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕಾಗಿ ತಾವು ಯಾವ ಎಣ್ಣೆ ಬಳಸಲಿಕ್ಕೆ ಸಜೆಷನ್ ಮಾಡ್ತೀರಿ? ನಮ್ಮ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದ ಹಿಂದೆ ಏನು ಪಾಕೆಟಿಂದ ಅಥವಾ ಎಣ್ಣೆ ಬಾಟಲ್ ಮೇಲೆ ಫುಡ್ ಸೇಫ್ಟಿ FSSI ಅಂತ ಒಂದು ಲೋಗೋ ಇರುತ್ತೆ, ಲೈಸೆನ್ಸ್ ಕೊಟ್ಟಿರ್ತೇವೆ ನಾವು ಅವರಿಗೆ. ಆ ಪ್ಯಾಕ್ಡ್ ಎಣ್ಣೆ ಮಾತ್ರ ಯೂಸ್ ಮಾಡ್ಬೇಕು, ಲೂಸ್ ಆಯಿಲ್ ಯೂಸ್ ಮಾಡಬಾರ್ದು. ಬ್ಯಾರಲ್ದಾಗ ತಂದು ಟ್ಯಾಂಕರ್ಲಿಂದ ಬರ್ತಾವಲ್ರಿ, ಅಂಥವೆಲ್ಲ ಎಣ್ಣೆ ಯೂಸ್ ಮಾಡಬಾರ್ದು. ನಮ್ಮ ಫುಡ್ ಸೇಫ್ಟಿದಿಂದ ಏನು ಲೈಸೆನ್ಸ್ ಕೊಟ್ಟಿರ್ತೇವೆ ಅವರಿಗೆ ಅಂಥ ಎಣ್ಣೆ ಮಾತ್ರ ಯೂಸ್ ಮಾಡಬೇಕು. ಅಂದರೆ ತಮ್ಮದೊಂದು ಸಿಂಬಲ್ ಏನಿರುತ್ತೆ, ಆ ಸಿಂಬಲ್ ಇದ್ದುದನ್ನು ಪರೀಕ್ಷೆ ಮಾಡಿ ಎಣ್ಣೆ ಮತ್ತು ಆಹಾರ ಪದಾರ್ಥ ಅವುಗಳನ್ನು ಯೂಸ್ ಮಾಡಬೇಕು ಜನ. ಆದರೆ ಅಕಸ್ಮಾತ್ ಈಗ ಎಲ್ಲೇ ಕೆಲವೊಂದು ಹೋಟೆಲ್ಗಳಲ್ಲಿ ಅಂತಲ್ಲಿ ಬೇರೆ ಎಣ್ಣೆಯನ್ನು ಬಳಸ್ತಾ ಇರ್ತಾರೆ, ಅಂತಲ್ಲಿ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಅದು ಸ್ಯಾಂಪಲ್ ತೊಗೊಂಡು ಲ್ಯಾಬಿಗೆ ಕಳಿಸಿ ಅವ್ರ ಮೇಲೆ ತಕ್ಷಣ ಆಕ್ಷನ್ ಆಗುತ್ತೆ. ಆಗುತ್ತೆ ಸರ್? ಆಗುತ್ತೆ. ರೈಟ್, ಪರವಾಗಿಲ್ಲ ಸರ್. ಇನ್ನು ಫ್ರೀ ಕಾಲ್ ನಂಬರ್ ಇದೆ, ಫ್ರೀ ಕಾಲ್ ನಂಬರ್ನು ಮಾಡ್ಬೋದು. ಹೇಳ್ಬೋದಾ ಸರ್ ತಾವು ನಂಬರು? ಫ್ರೀ ಕಾಲ್ ಇಲ್ಲ ಸರ್. ಹೌದಾ? ತಮ್ಮ ನಂಬರ್ ಹೇಳಿ ಸರ್, ಪರವಾಗಿಲ್ಲ. ಬಂದ ನಾನು ಗುಲ್ಬರ್ಗ ಮತ್ತು ಆಳಂದ ಆಹಾರ ಸುರಕ್ಷತಾ ಅಧಿಕಾರಿಯಾಗಿದ್ದು, ನಂದು ಫೋನ್ ನಂಬರ್ 9590855555. ಕಾಲ್ ತಮ್ಮ ಮೊಬೈಲ್ ನಂಬರ್ ಸರ್? ಮೊಬೈಲ್ ನಂಬರ್. ಓಕೆ ಸರ್. ಮತ್ತು ಈಗೇನಿಲ್ಲಿ ಚಾಪತ್ತಿ ಇದೆ, ಇದನ್ನು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ತಿಳ್ಕೊಳ್ಳೋ ಪರೀಕ್ಷೆ ತಾವು ಇಲ್ಲಿ ತೋರಿಸಿದ್ರಿ? ಇಲ್ಲ, ಇದರಲ್ಲಿ ಯಾವುದು ಒರಿಜಿನಲ್, ಯಾವುದು ಕಲಬೆರಕೆ ಸರ್? ಇದು ಒರಿಜಿನಲ್, ಇದು ಕಲಬೆರಕೆ. ಸರ್, ಇದರಲ್ಲಿ ನೀವು ಮನೆಯಲ್ಲೇ ಮಾಡಬಹುದು. ಸ್ವಲ್ಪ ನೀರು ಹಾಕಿದ್ರೆ ಕಲರ್ ಬಿಡುತ್ತದೆ ಚಾಪತ್ತಿ. ಇದು ಕಲರ್ ಬಿಡೋದಿಲ್ಲ. ಕಲರ್ ಬಿಡದೇ ಇರೋದು ಒರಿಜಿನಲ್ ಅಂತ. ಕಲರ್ ಬಿಟ್ಟಿರೋದು ಮಿಕ್ಸ್ ಆಗಿರೋದು. ನಂತರ ಸರ್ ಇದು ತೊಗರಿ ಬೇಳೆ ಸರ್. ಇದರಲ್ಲಿ ಕಲರ್ ಆ್ಯಡ್ ಮಾಡಿದ್ದಾರೆ. ಇಂಥದ್ದನ್ನ ಊಟ ಮಾಡಬಾರ್ದು. ಇದರಲ್ಲಿ ಕಲರ್ ಆ್ಯಡ್ ಮಾಡಿಲ್ಲ, ಯಾಕಂದ್ರೆ ಇದು ರೈತರ ಹತ್ರ ಇದು ಒರಿಜಿನಲ್ ಸಿಗುತ್ತೆ. ಅಂಥದನ್ನ ಜನ ಆಹಾರ ಸೇವಿಸಬೇಕು. ಅಂದ್ರೆ ಇದನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ನೀರು ಬೆರೆಸ್ಬೇಕು ಸರ್ ಅಷ್ಟೇ? ನೀರು ಹಾಕಿದ್ರೆ ಅಷ್ಟೇ ಗೊತ್ತಾಗುತ್ತೆ, ಬೇರೆ ಯಾವುದು ಕೆಮಿಕಲ್ ಮಿಕ್ಸ್ ಮಾಡುವಂಗಿಲ್ಲ. ಹೌದಾ ಸರ್? ಮತ್ತೆ ಇದು ಸರ್ ಮೆಣಸು ಇಟ್ಟಿದ್ದೀರಿ, ಇದೇ ಸರ್? ಮೆಣಸು ಇದು ಪಪ್ಪಾಯಿ ಬೀಜ, ಪಪ್ಪಾಯಿ ಸೀಡ್ಸ್ ಮಿಕ್ಸ್ ಮಾಡಿರ್ತಾರೆ ಅದ್ರಾಗೆ. ಮೆಣಸಿನಲ್ಲಿ ನೀವು ಕ್ಲೋಸ್ ಆಗಿ ಸಮೀಪ ತೊಗೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪಪ್ಪಾಯಿ ಸೀಡ್ಸ್ ಯೂಸ್ ಮಾಡಿರುತ್ತೆ. ಇಂಥ ಆಹಾರನ ಸೇವಿಸಬಾರ್ದು ನೀವು, ಅದು ಕೂಡ ತಿನ್ನಬಾರ್ದು. ಇಲ್ಲ, ಮಾರಾಟ ಇದ್ರ ಸಲುವಾಗಿ ಲಾಭ ಹೆಚ್ಚಿಸ್ಕೊಂಡು ಇದು ಮಾಡಿರ್ತಾರೆ. ಹೌದಲ್ಲ ಸರ್? ವ್ಯಾಪಾರಸ್ಥರು ತಮ್ಮ ಲಾಭಕ್ಕಾಗಿ ಮಿಕ್ಸ್ ಮಾಡಿ ಮಾರ್ತಾರೆ, ಅದರಲ್ಲಿ ಬೆರೆಸಿ ಮಾರ್ತಾ ಇದ್ದಾರೆ ಅವರು. ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿ ಸಿಗುತ್ತೆ ಪಪ್ಪಾಯಿ ಸೀಡ್ಸು. ಅದಕ್ಕಾಗಿ ಇದು ನಮ್ಮ ಇಲಾಖೆ ಇರೋದು. ಅವಕಾಶ ಬರುತ್ತೆ ಮತ್ತು ಕಲರ್ ಜಾಸ್ತಿ ಕಾಣುತ್ತವೆ. ಕಲರ್ ಮಿಕ್ಸ್ ಇರೋದು. ಇದು ವಿತೌಟ್ ಕಲರ್ G9 ಈ ಥರ ಇರುತ್ತೆ. ಅದಕ್ಕೂ ನೀರು ಹಾಕಿ ನೋಡ್ಬೇಕು. ಏನು ಬೇರೆ ಏನಾರ ಕೆಮಿಕಲ್ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೊಬೋದು. ತೊಗರಿ ಬೇಳೆ ಅದು ಕಲರ್ ಮಿಕ್ಸ್ ಜಸ್ಟ್ ಇಷ್ಟೇ ನೀರು ಹಾಕಿದ್ರೆ ಗೊತ್ತಾಗುತ್ತೆ. ದೊಡ್ಡ ಇದು ವಿಷಯ ಇಲ್ಲ. ಇದು ಮಸಾಲದು ಮೆಣಸಿನಲ್ಲಿ ಪಪ್ಪಾಯ ಬೀಜಗಳು ಮಿಕ್ಸ್ ಮಾಡ್ತಾರೆ, ಇದರಲ್ಲಿ ಗೊತ್ತಾಗಲ್ಲ.
ಅದು ರೇಟ್ ಕಮ್ಮಿ ಇರುತ್ತೆ ಪಪ್ಪಾಯ ಬೀಜದ್ದು, ಮೆಣಸಿನ ರೇಟ್ ಭಾಳ ಇರುತ್ತೆ. ಕ್ಲೋಸ್ ಆಗಿ ಶೇಪ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು 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 ಸೇಮ್ ಸಮೀಪ ಸೇಮ್ ತೊಗೊಂಡು ನೋಡಿದಾಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಶೇಪ್ ಚೇಂಜಸ್ ಇರುತ್ತೆ. ರೌಂಡ್ ಇರುತ್ತೆ. ಇದೊಂದು ಸ್ವಲ್ಪ ಎರಡು ಸೇಮ್ ಅನ್ನಿಸ್ತಾವೆ. ಅದು ಮಿಕ್ಸ್. ಇದರಲ್ಲಿ ವ್ಯಾಪಾರಸ್ಥರು ಏನು ಮಾಡ್ತಾರೆ, ಕೇಸರಿ ಬೇಳೆ ಇದು ಉಣ್ಣಬಾರ್ದು, ಇದು ಕಾಡಲ್ಲಿ ಸಿಗ್ತದೆ, ಕಾಡಲ್ಲಿ ಬೆಳೆಯೋದಿಲ್ಲ, ಇದು ಕಾಡಲ್ಲಿ ಸಿಗ್ತದೆ. ಇದನ್ನ ಈ ಬೇಳೆಯಲ್ಲಿ ಮಿಕ್ಸ್ ಮಾಡಿರ್ತಾರೆ. ಅದಕ್ಕಾಗಿ ಇದರಲ್ಲಿ ಅದು ಡಿಸ್ಟ್ರಾಕ್ಷನ್ ಇರುತ್ತೆ, ಮಸಲ್ಸ್ ಎಲ್ಲ ಡಿಸ್ಟ್ರಾಕ್ಷನ್ ಆಗುತ್ತೆ ಪರ್ಮನೆಂಟ್ ಆಗಿ. ಹಾಂ ಸರ್. ಸೊ ಹಾಗಾಗಿ ಅದು ಗೌರ್ಮೆಂಟ್ ಇಂಡಿಯನ್ ಬ್ರ್ಯಾಂಡ್ ಇದೆ ಕೇಸರಿ ದಾಲ್. ಇದೇನಿದೆ, ಇದು ಮಸೂರ್ ದಾಲ್ ಅಂತಾರೆ. ಹಂಗೆ ಮೇಲೆ ಹೋಗ್ತದೆ ಸರ್. ಮಸೂರ್ ದಾಲ್ ಅಂತಾರೆ. ಹಾಂ ಸೊ ಇದು ದಿಸ್ ಈಸ್ ಅಲೌಡ್. ಬಟ್ ಭಾಳ ಜನ ಏನಂತಾರೆ, ದೇ ವಿಲ್ ಮಿಸ್ಟೇಕ್ ದಟ್ ಕೇಸರಿ ದಾಲ್ ಟು ದಿಸ್ ಒನ್ ಮಸೂರ್ ದಾಲ್. ಹಾಂ ಸರ್. ಸೊ ದಿಸ್ ಈಸ್ ಅಲೌಡ್, ಬಳಸಬಾರ್ದು. ಇಲ್ಲ ಅಲೋಡ್ ಅಲೋಡ್. ಹಾಂ ಓಕೆ ಸರ್, ಬಳಸ್ಬೋದು. ಇದು ಕೇಸರಿ ದಾಲ್, ಇದು ಅಲ್ಲ. ಹಾಂ, ಅದ್ರ ಬದಲಾಗಿ ಇದು ಅಲ್ಲ. ಇದು ಕೇಸರಿ ಕಲರ್ ಇದೆ, ಮಸೂರ್ ದಾಲ್ ಅದು ನಾಟ್ ಕೇಸರಿ ದಾಲ್. ಹೋ ಹೋ ಹೋ. ಹಾಂ, ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಇದು ಮತ್ತೆ ಇದು ಎರಡು ಇದು ಇದೆ ಸರ್. ಒಂದು ಜಿನೈನ್ ಇದೆ ಚಿಲ್ಲಿ ಪೌಡ್ರು, ಹಾಂ. ಇನ್ನೊಂದು ಕಲರ್ ಮಿಕ್ಸ್ಡ್ ಇದೆ. ಚಿಲ್ಲಿ ಪೌಡರ್ ಅಂದರೆ ಖಾರ, ಖಾರದ ಪುಡಿ. ಖಾರದ ಪುಡಿ. ಹಾಂ ಕೋಲ್ಟ್ ಆರ್ ಡೈ ಇದೆ ಇದರಲ್ಲಿ. ಹಾಂ ಸರ್. ಜಿನೈನ್ ಇದ್ರೆ ಈ ತರ ಇರುತ್ತೆ, ಹಾಂ. ಕಲರ್ಸ್ ಇದೆ ಈ ತರ ರೆಡಿಶ್ ಆಗಿ ಕಾಣುತ್ತೆ. ಅಂದರೆ ಇವರು ವಾಟರ್ ಬಾಡಿ ರೆಡಿಶ್ ಕಾಣುತ್ತೆ. ರೈಟ್ ಸರ್. ಈ ಸಿಂಪಲ್ ಟೆಸ್ಟ್ ವಾಟರ್ ಇಂದನೇ ನೀವು ಮನೆಯಲ್ಲೇ ಟೆಸ್ಟ್ ಮಾಡ್ತೀವಿ. ಅಂದರೆ ಕಲರ್ ಇರೋವೆಲ್ಲ ಇದೇ ರೀತಿ ಮಿಕ್ಸ್ ಆಗಿರೋದು. ಅಂದರೆ ಕಲರ್ ನೋಡಿ ಹೋಗ್ಬಾರ್ದು ಅಂತೀರಿ ಯಾವುದಕ್ಕೆ? ಆ ಕಲರ್ ನೋಡಿ ಹೋಗ್ಬಾರ್ದು, ಕಲರ್ ಇಂದ ಬೀಳ್ಬಾರ್ದು, ಹೌದು, ಕ್ವಾಲಿಟಿ ನೋಡಿ ಹೋಗ್ಬಾರ್ದು. ರೈಟ್, ಒಳ್ಳೇದು. ಇದು ಕೂಡ ಇದು ಒಂದು ಜಿನೈನ್ ಇದೆ. ಹಾಂ ಸರ್. ಇನ್ನೊಂದು ಸಾಲ್ಟ್ ಮಿಕ್ಸ್ ಇದೆ. ಹಾಂ ಸೊ ಯೂಸಲಿ ಸಾಲ್ಟ್ ಏನಿದೆ 10 ರಿಂದ 15 ರೂಪಾಯಿ ಕೆಜಿ ಸಿಗುತ್ತೆ. ಹಾಂ ಹೌದಾ, ಭಾಳ ಜನ ವ್ಯಾಪಾರಸ್ಥರು ಏನು ಮಾಡ್ತಾರೆ, ಅದು ತೂಕ ಬರಲಿ ಅಂತಂದೇಳಿ ಸಾಲ್ಟ್ ಮಿಕ್ಸ್ ಮಾಡಿ ಮೋಸ ಮಾಡ್ತಾರೆ ಕನ್ಸ್ಯೂಮರ್ಸ್ಗೆ. ಹಾಂ. ಅದು ಆಗಬಾರ್ದು ಅಂದರೆ ಇದಕ್ಕಂದರೆ ಸ್ವಲ್ಪ ಇದು ಕೆಮಿಕಲ್ ಬೇಕು. AG-NO3 ಹಾಕಿದರೆ ಹಾಂ, ಇಲ್ಲಿ ಬಂದಿದೆ, ವೈಟ್ ರಿಸಿಪ್ಟೇಟ್ ಇದೆ. ಹೌದು ಸರ್, ಕಾಣುತ್ತೆ. ಹಾಂ, ಅದರಿಂದ ಗೊತ್ತಾಗುತ್ತೆ ಇದು ಉಪ್ಪು ಮಿಕ್ಸ್ ಇದೆ ಅಂತ. ಓಹೋ ಹೋ. ಅರಿಶಿಣ. ಇದು ಅರಿಶಿಣ ಇದೆ. ಹಾಂ ಸರ್. ಒಂದು ಜಿನೈನ್ ಇದೆ, ದಿಸ್ ಒನ್ ಇಸ್ ಜಿನೈನ್. ಹಾಂ. ಇದು ಮೆಟಾಲಿನ್ ಎಲ್ಲ ಅಂತಂದೇಳಿ ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಬರುವಂಥ ಒಂದು ಇದು ಇದೆ ಕೆಮಿಕಲ್. ಹಾಂ. ಅದು ಕೂಡ ಕಲರೇ ಇದೆ. ಹಾಂ. ಅದನ್ನು ಮಿಕ್ಸ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ವಾಟರ್ ಹಾಕಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹಾಕಿದರೆ ಈ ಥರ ಕಲರ್ ಡೆವಲಪ್ ಆಗುತ್ತೆ. ರೈಟ್. ಜಿನೈನ್ ಇದ್ರೆ ಈ ಥರ ಇರುತ್ತೆ, ಯಾವುದೇ ಕಲರ್ ಡೆವಲಪ್ ಆಗಲ್ಲ. ಇರಲ್ಲ. ಹಾಂ. ನೆಕ್ಸ್ಟ್ ಸರ್. ಇದು ಮಿಲ್ಕ್ ಪೌಡರ್ ಇದೆ. ಹಾಂ ಸರ್. ಒಂದು ಜಿನೈನ್ ಇದೆ. ಹಾಂ. ಇನ್ನೊಂದು ಸ್ಟಾರ್ಚ್ ಆ್ಯಡ್ ಮಾಡಿದ್ದಾರೆ, ಹಿಟ್ಟು. ಹಾಂ. ಸೊ ಹಿಟ್ಟು ಆ್ಯಡ್ ಮಾಡಿದರೆ ಗೊತ್ತಾಗೋದಿಲ್ಲ ಅದರಲ್ಲಿ. ಹಾಂ. ಅದಕ್ಕೆ ಟಿಂಚರ್ ಆಫ್ ಐಡಿನ್ ಆ್ಯಡ್ ಮಾಡಿದರೆ ಹಾಂ. ಸ್ವಲ್ಪ ಬ್ಲ್ಯಾಕ್ ಕಲರೇಷನ್ ಬರುತ್ತೆ. ಹೌದು ಹೌದು ಸರ್, ಕಾಣ್ತಾ ಇದೆ. ಅದರಿಂದ ನಾವು ಐಡೆಂಟಿಫೈ ಮಾಡ್ಬೋದು ರೈಟ್. ಸ್ಟಾರ್ಚ್ ಏನಾದರೂ ಮಿಕ್ಸ್ ತುಂಬ ಧನ್ಯವಾದ ಸರ್, ನಮ್ಮ ಚಾನೆಲ್ಗೆ ಮಾಹಿತಿ ಕೊಟ್ಟದಕ್ಕಾಗಿ ತಮ್ಮ ಎಲ್ಲ ತಂಡಕ್ಕೂ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳು. ನಮಸ್ಕಾರ.